ಬ್ಯಾಕ್ ಆಂಕರ್ ಅನುಶ್ರೀ ಬಗ್ಗೆ ಈಗಾಗಲೇ ಆಂಕರ್ ಅನುಶ್ರೀ ಮಾತನಾಡಿರುವಂತಹ ಒಂದು ಆಡಿಯೋ ವೈರಲ್ ಆಗಿದೆ. ಅದರಲ್ಲಿ ಕೇರ್ ಟೇಕರ್ ಆಗಿದ್ದಂತಹ ಶಿವಲಿಂಗಯ್ಯ ಅವರಿಗೆ ಅನುಶ್ರೀ ಬೈದಿದ್ದಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಆಡಿಯೋವನ್ನು ಕೂಡ ನಾವು ನೋಡಿದ್ವಿ. ಅದರಲ್ಲಿ ಶಿವಲಿಂಗಯ್ಯ ಅವರನ್ನ ಕೇಳುವಂತಹ ಪರಿಸ್ಥಿತಿಯಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ, ನಿಮ್ಗೆ ಈ ರೀತಿಯಂತಹ ಯಾವುದೇ ರೀತಿಯಂತಹ ಹಕ್ಕು ಇಲ್ಲ. ಒಬ್ಬ ಮನುಷ್ಯ 22 ವರ್ಷ ಆದ್ಮೇಲೆ 22 ವರ್ಷದವರೆಗೂ ಕೂಡ ಅವ್ರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. 8 ವರ್ಷಗಳ ಆದ್ಮೇಲೆ ಅವ್ರಿಗೆ ಯಾವ ರೀತಿಯ ಹಕ್ಕು ಕೂಡ ಇರೋದಿಲ್ಲ. ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡಬಹುದು, ನಾವು ಕೇಸನ್ನ ಹಾಕಬಹುದು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಕೇರ್ ಟೇಕರ್ ಆಗಿ ಶಿವಲಿಂಗಯ್ಯ ಅವರು ಇದ್ರು. ಕೊನೆಯ ಸಂಪತ್ ಅವ್ರದ್ದು ನನ್ನ ಮಕ್ಕಳನ್ನ ನೋಡಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ ಆಂಕರ್ ಅನುಶ್ರೀ ಆನಂತರ ನೇರವಾಗಿ ಶಿವಲಿಂಗಯ್ಯ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕಾಲ್ ಮಾಡಿ ಬೈಯುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಗರಂ ಆಗ್ತಾರೆ. ನೀವು ಯಾರು ಈ ತರ ಮಾತನಾಡೋದಕ್ಕೆ, ಈ ತರ ನ್ಯೂಸ್ಗಳಿಗೆ ಹೋಗಿ ನ್ಯೂಸ್ ಚಾನೆಲ್ಗೆ ಹೋಗಿ ಮಾತನಾಡೋದಕ್ಕೆ ನಿಮ್ಗೆ ಅನುಮತಿಯನ್ನ ಕೊಟ್ಟವರು ಯಾರು? 22 ವರ್ಷದ ಜೊತೆಯಲ್ಲಿ ಇಲ್ಲ ಅಂದಮೇಲೆ ಆ ಸಂಬಂಧ ಎಲ್ಲಿಂದ ಬರುತ್ತೆ? ಕಾನೂನು ಗೊತ್ತೇನ್ರಿ ಅಂತ ಹೇಳಿ ಗರಂ ಆಗಿ ಮಾತಾಡಿದ್ದಾರೆ ಅನುಶ್ರೀ. ಪ್ರಮುಖವಾಗಿ ಇಂತಹ ಒಂದು ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಒಂದು ಹೆಣ್ಣಿನ ಮಾನ ಮರ್ಯಾದೆ ನೀವು ಗಮನಿಸಬೇಕಾಗತ್ತೆ. ಆಕೆಯ ರೆಪ್ಯುಟೇಷನ್ ನೀವು ನೋಡಬೇಕಾಗತ್ತೆ. ಕೊನೆ ಗಳಿಗೆಯಲ್ಲಿ ಮಗಳನ್ನ ನೋಡ್ಬೇಕು ಅನ್ನುವಂತಹ ಆಸೆ ಒಂದ್ ಕಡೆಯಾದ್ರೆ, ಮಗಳೆಂಬ ಮಮಕಾರದಲ್ಲಿ ಮಾತಾಡಿದ್ದೇನೆ ಅನ್ನುವಂತಹ ಮಾತನ್ನ ಸಂಪತ್ ಅವರು ಹೇಳ್ತಾ ಇದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಸಂಪತ್ ಅವರ ಆ ಒಂದು ಆಸೆಯನ್ನ ಈಡೇರಿಸಬೇಕು ಅಂತ ಹೇಳಿ ಕಳೆದ 7-8 ತಿಂಗಳಿಂದ ಶಿವಲಿಂಗಯ್ಯ ಅವರ ಕೇರ್ ಟೇಕರ್ ಆಗಿರ್ತಾರೆ. ಆ ಒಂದು ಆಸೆಯನ್ನು ಈಡೇರಿಸಬೇಕು ಅಂತ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿರ್ತಾರೆ. ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರ್ತಾರೆ. ಜೊತೆಗೆ ನ್ಯೂಸ್ ಚಾನೆಲ್ಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಿರ್ತಾರೆ. ಹೇಳಿ ಸರ್. ಮೇಡಮ್ ಹೇಳಿದ್ದೆ ಅವರು ಬರ್ತಾ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕರೆಸಿ ಅವ್ರು ಬಂದು ನೋಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಹೇಳ್ತಾರೆ ಅಂತ ನೀವು ಒಂದು ಹೆಣ್ಣಿನ ಗೌರವ ಬಗ್ಗೆ ನೀವು ಯೋಚನೆ ಮಾಡಲ್ವಾ ಸರ್? ನಿಮ್ಗೇನು ಹೆಂಡತಿ, ತಂಗಿ, ಅಕ್ಕ, ಮಕ್ಕಳು ಎಲ್ಲರೂ ಇರ್ತಾರೆ ಅಲ್ವಾ? ನಿಮಗೆ ಗೊತ್ತಿಲ್ವಾ ಸರ್ ನಾವ್ ಏನೇನು ಅನುಭವಿಸಿದೀವಿ ಅಂತ ಹೇಳಿ? ಮತ್ತೊಮ್ಮೆ ನೀವು ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೋತೀರಾ ಅಂತಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನೀವು ಯೋಚನೆ ಮಾಡ್ಬೇಕಲ್ವಾ? ನಾನು ಹೇಳ್ತಿರೋದು ಇವಾಗ ನಿಮಗೆ ನಮ್ಮ ಬಗ್ಗೆ ಏನ್ ಗೊತ್ತಿದೆ ಸರ್? ಹೋಗಿ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಅವ್ರು ನಿಮಗೆ ಗೊತ್ತಿರೋದು 8 ತಿಂಗಳಿಂದ. ಅವ್ರು ನಮ್ಮನ್ನ ಬಿಟ್ಟೋಗಿ 22 ವರ್ಷ ಆಯ್ತು. ಲಾ ಪ್ರಕಾರ, ಕಾನೂನ್ ಪ್ರಕಾರ ಒಬ್ಬ ಮನುಷ್ಯ 8 ವರ್ಷದ ಮೇಲೆ ಫ್ಯಾಮಿಲಿ ಇಲ್ಲ ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಯಾವ ಹಕ್ಕುನೂ ಇರೋದಿಲ್ಲ. ಗೊತ್ತಾ ಸರ್ ನಿಮ್ಗಿದು? ಮೇಡಮ್ ನಿಮ್ಗೆ ನಿಮ್ಮ ಫ್ಯಾಮಿಲಿ ವಿಚಾರನೇ ನಮಗ್ ಗೊತ್ತಿಲ್ಲ. ಮಗಳೆಂಬ ಮಮಾಕಾರದಿಂದ ಬಂದು ನೋಡಲಿ ಅಂತ ಹೇಳಿದೆ. ಹಣ ಆಸ್ತಿ ಯಾವುದು ಬೇಡ, ಮಕ್ಕಳ ಒಳಿತು ಮುಖ್ಯ, ಮಕ್ಕಳು ಕುಟುಂಬಸ್ಥರನ್ನ ನೋಡಬೇಕು ಅಂತ ಹೇಳಿ ಸಂಪತ್ ಕಣ್ಣೀರನ್ನ ಹಾಕಿದ್ದಾರೆ. ಮಗಳು ಅನ್ನುವಂತಹ ಮಮಕಾರದಿಂದ ನಾನು ಒಂದು ಸಲ ಬಂದು ನೋಡ್ಲಿ ಅಂತ ಕೇಳಿದ್ದೇನೆ ಹೊರತು ಈ ಸಂದರ್ಭದಲ್ಲಿ ನಿಮಗೆ ಹಣ ಆಸ್ತಿ ಯಾವುದು ಬೇಡ, ಮಕ್ಕಳ ಒಳಿತೇ ಮುಖ್ಯ, ಮಕ್ಕಳು ಕುಟುಂಬಸ್ಥರನ್ನ ನೋಡಬೇಕು ಅಂತ ಹೇಳಿ ಸಂಪತ್ ಕಣ್ಣೀರನ್ನ ಹಾಕಿದ್ದಾರೆ. ಮಕ್ಕಳನ್ನ ನೋಡುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಹಣ ಆಗಿರ್ಬೋದು, ಆಸ್ತಿ ನನಗೆ ಬೇಡ, ಆದ್ರೆ ನನಗೆ ಮಕ್ಕಳ ಒಳಿತು ಮುಖ್ಯ, ಕೊನೆಯ ಗಳಿಗೆಯಲ್ಲಿ ನನಗೆ ಮಕ್ಕಳನ್ನ ನೋಡಬೇಕು ಅನ್ನುವಂತಹ ಒಂದು ಆಸೆಯಾಗಿದೆ, ಮಕ್ಕಳು ಕುಟುಂಬಸ್ಥರನ್ನ ನೋಡಬೇಕು ಅಂತ ಹೇಳಿ ಸಂಪತ್ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನೂ ಯಾರು ಬಂದಿಲ್ಲ ಸರ್. ಆ್ಯಕ್ಚುಲಿ ನಮ್ಮದು ಒಂದೇ ಇಂಟೆನ್ಷನ್ ಸರ್. ಆ್ಯಕ್ಚುಲಿ ಲಾಸ್ಟ್ ಸ್ಟೇಜಲ್ಲಿ ನನ್ನ ಹೆಂಡತಿ ಮಗಳು ಬಂದು ನೋಡ್ಕೊಂಡು ಹೋದರೆ ಅಟ್ಲೀಸ್ಟ್ ಇನ್ನೊಂದು 4 ದಿವಸ ಬದುಕ್ತೀವಿ ಅಂತೇಳಿ ಒಂದು ಮನಸ್ಸೇ ಒಂದು ಅಷ್ಟೇ. ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆ್ಯಕ್ಚುಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೀಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೀಲಿ, ಇನ್ನೂ ಹೆಸರು ಗಳಿಸಲಿ. ಎಲ್ಲ ತಂದೆ ತಾಯಿಗೆ ಅವ್ರ ಮಕ್ಕಳು ಚೆನ್ನಾಗಿರ್ಬೇಕಂತ ಬಯಸ್ತಾ ಬಿಟ್ಟರೆ ಕೆಟ್ಟಾಗಲಿ ಯಾರು ಬಯಸೋದಿಲ್ಲ. ಆ್ಯಕ್ಚುಲಿ ಸರ್ ಈಗ ಲಾಸ್ಟ್ ಸ್ಟೇಜ್. ಆ್ಯಕ್ಚುಲಿ ಈಗ ಐ ಆಮ್ ರೈಡಿಂಗ್ 62. ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ್ಯಕ್ಚುಲಿ ಅವ್ರ ಕೈಯಲ್ಲಿ ಅವ್ರು ಬಂದು ಕಾರ್ಯಗಳು ಮಾಡಿದರೆ ಅವ್ರಿಗೆ ಮುಕ್ತಿ. ಕಾನೂನು ಬಗ್ಗೆ ಹೇಳಿದ್ದಾರೆ. 8 ವರ್ಷ ಆದಮೇಲೆ ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ, ಅದರಲ್ಲಿ ಯಾಕೆ ಈ ಥರ ಎಲ್ಲ ಮಾಡ್ತೀರಿ ಅಂತ. ಈ ಮಾತಿಗೇನು ನಿಮ್ಮ ರಿಯಾಕ್ಷನ್? ಅಲ್ಲ, ನಾವು ಕಾನೂನು ಹೋರಾಡ್ಲಿಕ್ಕೆ ಹೋಗಿಲ್ಲ ಸರ್. ಆ್ಯಕ್ಚುಲಿ ಕಾನೂನು ರೀತಿಯಲ್ಲಿ ಹೋರಾಡ್ಲಿಕ್ಕೆ ಹೋಗಿಲ್ಲ. ಅವರ ಆಸ್ತಿಗೆ ಆಕೆ ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ಶೇರ್ ಕೇಳಲಿಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಇಷ್ಟ ಕೇಳೋದು ಲಾಸ್ಟ್ ಸ್ಟೇಜಲ್ಲಿ ಲೆಟ್ ದಮ್ ಕಮ್ ಆ್ಯಂಡ್ ಹ್ಯಾವ್ ಎ ಲುಕ್, ದಟ್ಸ್ ಇಟ್. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲ, ಇವಾಗ ತಂದೆಯಾಗಿ ಇಷ್ಟೊಂದು ಏನು ಬೆಗ್ ಮಾಡ್ಬೇಕಂತ ಎಲ್ಲ ಬೆಗ್ ಮಾಡಬೇಕು ಅಂತ ಏನು ಗೊತ್ತಾ ಸರ್? ನೋಡಿ, ಮಕ್ಕಳು ದೊಡ್ಡವಾಗೋ ಟೈಮಲ್ಲಿ
ನಮ್ಮ ಒಂದು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಮ್ಮ ಹಣೆ ಬರಲು ಬರೋದಿಲ್ಲ ಆ್ಯಕ್ಚುಲಿ. ಯಾರು ಬೇಕಂತ ತಪ್ಪು ಮಾಡೋದಿಲ್ಲ, ನಾವು ತಪ್ಪು ಮಾಡಿಲ್ಲ. ಈಗ ಅವ್ರನ್ನ ಬಿಟ್ಟೋಗಿ ನಾನು ಇನ್ನೊಂದು ಮದುವಾಗಿ ರಾಜಾರೋಷವಾಗಿ ನಾನು ತಿರುಗಾಡಿಲ್ಲ ಆ್ಯಕ್ಚುಲಿ. ತುಂಬ ಚೇತರಿಕೆ ಇದೆ, ಸುಧಾರಣೆ ಆಗ್ತಾ ಇದೆ. ಆರೋಗ್ಯ ಇಂಪ್ರೂವ್ಮೆಂಟ್ ಇದೆ ಸರ್ ತುಂಬ. ಸರ್ ಕಾಲ್ ಮಾಡಿದ್ದು ನಿಜಾನೇ, ಸತ್ಯನೇ ಸರ್. ಅವರು ಏನೋ ಕಾನೂನು ಬಗ್ಗೆ ಮಾತಾಡ್ತಾರೆ, ನಮಗೆ ಕಾನೂನು ಗೊತ್ತಿಲ್ಲ ಸರ್. ನಮಗೆ ಕಾನೂನು ಬಗ್ಗೆ ಎಲ್ಲ ನಮ್ಗೆ ಅಷ್ಟಿಲ್ಲ. ಅದೇ 8 ವರ್ಷ ಅಂತ ಏನೇನೋ ಹೇಳ್ತಾ ಇದ್ದಾರೆ. 8 ವರ್ಷ ಹೊರಗಡೆ ಇದ್ದರೆ ಅವ್ರಿಗೂ ನಮ್ಗೆ ಸಂಬಂಧ ಇರಲ್ಲ ಅಂತ. ಸರ್ ಬೇಡ ಅಂತ ಅವ್ರು ನಮ್ಮ ಹತ್ರ ಹೇಳಲಿಲ್ಲ. ಬಿಟ್ಟೋಗಿ 22 ವರ್ಷ ಆಗಿದೆ, ನಾವು ಎಷ್ಟು ಕಷ್ಟ ಅನುಭವಿಸಿದ್ದೀವಿ ನಮಗೆ ಗೊತ್ತು. ಆ ಥರ ಎಲ್ಲ ಹೇಳಿದ್ರು. ಇರುತ್ತೆ ಸರ್, ಅವ್ರಿಗೂ ಕಷ್ಟಗಳು ಇರುತ್ತೆ, ಅವ್ರವ್ರ ಕಷ್ಟಗಳು. ಅದು ನಮ್ಗೆ ಗೊತ್ತಿಲ್ವಲ್ಲ ಸರ್, ನಾವೇಗೆ ಹೇಳಲಿಕ್ಕೆ ಬರುತ್ತೆ. ಅದೇ ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂತ ಆಡಿಯೋ ಈಗ ಏನು ಹೊರಗಡೆ ಬಂದಿದ್ದಾರೆ, ಅದರಲ್ಲಿ ನಿಮ್ಮ ಹತ್ರ ಯಾವ ರೀತಿ ಮಾತಾಡಿದ್ರು ಅಂತ? ಸರ್ ಅವರು ಅಷ್ಟೇ ಹೇಳಿದ್ದು. ಅವರು 22 ವರ್ಷ ಆಗಿದೆ, ಬಿಟ್ಟೋಗಿ ನಮಗೆ ಈ ಥರ ಕಷ್ಟ ಎಲ್ಲ ಅನುಭವಿಸಿದ್ವಿ, ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದೀವಿ. ಮತ್ತು 8 ವರ್ಷ ಯಾರಾದರೂ ಒಬ್ಬ ವ್ಯಕ್ತಿನ ಬಿಟ್ಟೋದ್ರೆ ನಾರ್ಮಲಾಗಿ ಲೀಗಲಾಗಿ ಅವ್ರಿಗೂ ನಮಗೂ ಸಂಬಂಧನೇ ಇರಲ್ಲ. ಆ ಥರ ಏನೋ ಲೀಗಲ್ ಇದೆ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲ ಸರ್, ಲೀಗಲ್ ಬಗ್ಗೆ ಎಲ್ಲ ನಮ್ಗೆ ಅಷ್ಟಿಲ್ಲ. ನಾವು ಮನುಷ್ಯತ್ವದಿಂದ ಮಾತಾಡ್ತಾ ಇದೀವಿ ಅಷ್ಟೇ. ಅವ್ರು ಹೇಳೋ ಪ್ರಕಾರ ಕಾನೂನು ದೊಡ್ಡದು, ಮನುಷ್ಯತ್ವ ಅಲ್ಲ ಅಂತ. ಇಲ್ಲ ಸರ್, ಆ ಥರ ಬಣ್ಣಿಸ್ಲಿಕ್ಕೆ ಆಗಲ್ಲ. ಏನಕ್ಕಂದ್ರೆ ಅವ್ರ ಪರಿಸ್ಥಿತಿ ಸರ್. ಇವಾಗ ಅವರೊಬ್ಬರು ಈ ಥರ ಸಡನ್ನಾಗಿ ಒಂದು ನ್ಯೂಸ್ ಬಂದ ತಕ್ಷಣ ಅವ್ರ ಪರಿಸ್ಥಿತಿಯಲ್ಲಿ ಏನೋ ಆ ಥರ ಬಿದ್ದು ಆ ಥರ ಮಾತಾಡಿರ್ಬೋದು. ಈಗ ತಂದೆ ಅವಶ್ಯಕತೆ ಇಲ್ಲ ಅಂತ ಅದು ನಾನು ಹೇಳಲಿಕ್ಕೆ ಬರಲ್ಲ ಸರ್. ನೀವು ಹೇಳ್ತಿದ್ದೀರಾ